ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ನಮ್ಮ ಎರಡು ಪಂಚಾಯತಿಯ ರೈತ ಬಾಂಧವರೇ, ಇತ್ತೀಚೆಗೆ ತಮಗಿದೊಂದು ಬೆಳವಣಿಗೆ ಒಂದು ದೊಡ್ಡ ಪ್ರಚಾರವಾಗಿ ಬಹಳ ರಾಜ್ಯ ಮಟ್ಟದಲ್ಲಿ ನ್ಯೂಸ್ ಆಗ್ಬಿಟ್ಟಿದೆ. ನಿನ್ನೆ ನಾವು ಒಂದು 250ರಿಂದ 300 ಜನ ರೈತರುಗಳು ಸನ್ಮಾನ್ಯ DCM ಸಾಹೇಬರ ಫೋಟೋಸ್ ಹತ್ರ ಹೋಗಿದ್ದು ಈ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ. ಕೆಲವು ನಮ್ಮದೇ ಆದಂಥ ಒಂದು ಸಮಸ್ಯೆಗಳಿದ್ದು ಅಲ್ಲಿ ಹೋಗಿದ್ದಾಗ ಅದು ಸಭೆ ಅದೆಲ್ಲ ಮುಗಿದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವರ ಪುತ್ರರಂತ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಅತ್ಯಂತ ಅದು ಆ ಪದಕ್ಕೆ ನಾವು ಅರ್ಥ ಹೇಳೋಕ್ಕಾಗಲ್ಲ, ಅಲ್ಲಿ ಹೋಗಿರ್ತಕ್ಕಂಥ ರೈತರ ದಲ್ಲಾಳಿಗಳು ಅವ್ರ ಮುಖಗಳನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ. ಅಂದ್ರೆ ಎಷ್ಟು ಯಾವ ಮಟ್ಟಿಗೆ ಪದ ಉಪಯೋಗಿಸೋದ್ರೆ ಅಂತ ಅರ್ಥ ಮಾಡ್ಕೋಬೇಕು. ಅವ್ರ ಮುಖಗಳು ನೋಡಿದ್ದೀರಾ ಅಂತ ಹೇಳ್ತಾರೆ. ಅವ್ರಿಗೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನೀವೆಲ್ಲ ಚನ್ನರಾಯಪಟ್ಟಣದಲ್ಲಿ ಹೋಗ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ತಾವು ದಯವಿಟ್ಟು ನಮ್ಮ ಜಾಗಕ್ಕೆ ನೀವು ಬರಬೇಕು. ನಿಮ್ಮನ್ನು ನಾವು ಸ್ವಾಗತ ಮಾಡ್ತೀವಿ. ನಾವು ಅಲ್ಲಿ ಫೋಟೋದಲ್ಲಿ ಇರ್ತಕ್ಕಂಥ ಎಲ್ಲರದ್ದು ಹೆಸರದೆ, ಫೋಟೋನೂ ಅದೇ. ನೀವು ಯಾರನ್ನ ಇಂಥವನು ಅಂತ ಬೆಳೆ ತೋರಿಸಿದ್ರೆ ಅಂಥವ್ನ ಹತ್ರ ಅಂಥ ರೈತರ ಪಾಣಿ ತೋರಿಸ್ತೀವಿ, ಅವ್ನ ಜಮೀನು ಕರ್ಕೊಯ್ತೀವಿ, ತೋರಿಸ್ತೀವಲ್ಲ ನಿಮಗೆ. ಅವ್ನು ರೈತನ ಇಲ್ಲ ಬೇರೆ ಕಡೆ ಯಾರ ದಳ್ಳಾಳಿಗಳನ್ನ ಕರ್ಸಿದ್ದೀವ ರಿಯಲ್ ಎಸ್ಟೇಟ್ಗೆ ನಾವು ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ದಯವಿಟ್ಟು ನೀವು ಬರಬೇಕು. ನೀವು ಬರಬೇಕಾದ್ರೆ ನಮಗೊಂದು ಮಾಹಿತಿ ತರಬೇಕು. ನಾವು ಕೇಳ್ತೀವಿ. ಈಗ ಆ ಮಾಹಿತಿಗಳನ್ನ ದಯವಿಟ್ಟು ನೀವು ತರಬೇಕು. 2006-7ರಲ್ಲಿ ನಿಮ್ಮ ಅದ್ರ ಜೊತೆಗೆ ಇನ್ನೊಂದು ಹೇಳವ್ರೆ, ಅಲ್ಲಿರ್ತಕ್ಕಂಥ 10 ಕುಂಟೆ 15 ಕುಂಟೆ ದನ ಕುರಿ ಕೊಟ್ಟಿಗೆ ಇವರು ನಿಮ್ಮ ಕಣ್ಣು ಕಾಣಲೇ ಇಲ್ಲ ಅಂತ ಹೇಳವ್ರೆ. ಭಾಳ ದೊಡ್ಡ ಮಾತು ಹೇಳವ್ರೆ. 2006-7ರಲ್ಲಿ ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ನ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿಬಿಟ್ರು. ಯಾರಾದರೂ ನಿಮ್ಮ ಹತ್ರಕ್ಕೆ ಬಂದಿದ್ರ ರೈತರು ಈ ಪ್ರಾಜೆಕ್ಟ್ ಮಾಡಿ ದಯವಿಟ್ಟು ನಮಗೆ ಕಟ್ಟಿ ಅಂತ ನೀವು ಅನೌನ್ಸ್ ಮಾಡಿದ್ರಿ. ಅವತ್ತು ನಿಮಗೆ ದನ ಕುರಿ ಕೊಟ್ಟಿಗೆ ಗೊಬ್ಬರ ಕೋಳಿ ರೇಷ್ಮೆ ಏನು ಕಾಣಲೇ ಇಲ್ವಾ? ಕಣ್ಣಿಗೆ 15 ಕುಂಟೆ 10 ಕುಂಟೆ ನಿಮ್ಮ ಕಣ್ಣು ಕಾಣಲೇ ಇಲ್ವಾ? ಯಾವ ಆಧಾರದ ಮೇಲೆ ಮಾಡಿದ್ರಿ? ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿದ್ರಿ ಹೇಳಿ? ಮಾಡಿಲ್ಲ. ಏಕಪಕ್ಷೀಯ ನಿರ್ಧಾರ ಮಾಡಿದ್ರಿ. ಅದಾದಮೇಲೆ ಒಂದು ಪ್ರತಿಭಟನೆ ಆಯಿತು. ಅದಕ್ಕೆ ನೀವೇನೋ ಒಂದು ಕಾಟಾಚಾರಕ್ಕೆ ರೈತರನ್ನ ವಿಧಾನಸೌಧಕ್ಕೆ ಕರೆದು ಅಲ್ಲಿ ಪರ ವಿರೋಧ ಬಂತು. ನಾವು ಮಾಡ್ತೀವಿ ಅಂತ ಹೇಳಿದ್ರಿ. ನಮ್ಮ ಪಾಡಿನ ರೈತರುಗಳು ಬಂದಾದ್ಮೇಲೆ DLF ಕಂಪ್ನಿಯಿಂದ 400 ಕೋಟಿ ದುಡ್ಡು ಹಾಕ್ಸ್ಕೊಂಡ್ರಿ ಮಾಡಿ ಈ ಪ್ರಾಜೆಕ್ಟ್ಗೆ. ಯಾರಿಗಾರು ಹೇಳಿದ್ದೀರಾ? ಯಾವ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀರಾ? ದಳ್ಳಾಳಿ ವ್ಯಾಪಾರ ಅನ್ನೋದು ನೀವು ಒಪ್ತೀರಾ ಇಲ್ವಾ? ಅದನ್ನು ಕೇಳಿ. ಯಾವ ಆಧಾರದ ಮೇಲೆ ನೀವು 400 ಕೋಟಿ ಹಾಕ್ಸ್ಕೊಂಡ್ರಿ? 400 ಕೋಟಿ ದುಡ್ಡು ಹಾಕ್ಸ್ಕೊಂಡು ನೀವು ಈ ಪ್ರಾಜೆಕ್ಟ್ಗೆ ಯಾವ ರೀತಿ ಅನುಮತಿ ಕೊಟ್ಟರೆ? ಯಾವ್ದಾದ್ರು ಆಧಾರ ಇರೋದು ನೀವು ತಗೊಬನ್ನಿ. ನೀವು ಏನು ಆಧಾರ ಇಲ್ಲದೆ ನೀವು ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿ ನಮ್ಮ ರೈತರುಗಳಲ್ಲಿ ಗೊಂದಲ ತಂದುಬಿಟ್ಬಿಟ್ಟು ನಮ್ಮಲ್ಲೇ ಕುಸ್ತಿ ಮಾಡಕ್ಕೆ ಬಿಟ್ಬಿಟ್ಟು ನೀವು ಎಲ್ಲೋ ಹೇಳಿಕೆ ಕೊಡ್ತೀರಾ? ನಾವು ದೊಡ್ಡ ನಾನು ರೈತರಿಗೆ ಭಾಳ ಇದು ಮಾಡಿಬಿಟ್ಟಿದೆ, ನೀವು ಇಷ್ಟೊಂದು ಅಧ್ವಾನ ಮಾಡಿ ನಮ್ಮನ್ನು ಈ ಮಟ್ಟದ ಒಂದು ಬೆಳವಣಿಗೆ ಮಾಡಿ ನೀವು ದಯವಿಟ್ಟು ನೀವು ಬರಬೇಕು. ನಿಮ್ಮನ್ನು ಸ್ವಾಗತ ಮಾಡ್ತೀವಿ. ನಿಮಗೆಲ್ಲನೂ ತೋರಿಸ್ತೀವಿ. ಇಲ್ಲಿ ಯಾರು ರೈತರ ಕಳ್ಳರ ದಳ್ಳಾಳಿಗಳ ಎಲ್ಲರ ಮುಖನೂ ನಿಮಗೆ ಅಲ್ಲಿ ಫೋಟೋದಲ್ಲೇ ಬಿದ್ದಿದೆ, ತೋರಿಸ್ತೀವಿ. ನಿಮ್ಮದು ಜಮೀನು ಅದೇ, ನಿಮ್ಮದು 40. ನಿಮಗೆ ಗೊತ್ತಿಲ್ಲ, ನಾನು ತೋರಿಸ್ತೀನಿ ನಿಮ್ಮ ಜಮೀನು ಇಲ್ಲದಿದ್ದ. ನೀವು ಒಂದೊಂದು ಸಾರಿ ಒಂದೊಂದು ಹೇಳಿಕೆ ಕೊಡ್ತೀರಿ, ಅದು ನಮಗೆ ಗೊತ್ತಿಲ್ಲ. ನಿಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನೀವು ದಯವಿಟ್ಟು ಬರಲಿಲ್ಲ ಅಂದರೆ ನಾವು ಇದಕ್ಕಿಂತ ಕಠೋರವಾದಂಥ ಪದಗಳನ್ನು ನಾವು ಬಳಸ್ಬೇಕು. ಕಠೋರವಾದಂಥ ನಾವು ಸತ್ಯವನ್ನು ನಾವು ಹೊರಹಾಕ್ತೀವಿ. ನಮ್ಮ ಹತ್ರ ಇದೆ, ಅಸ್ತ್ರ ಇದೆ. ನೀವು ಯಾವತ್ತು ಬಂದರೂ ಸರಿ ನಾವು ಸ್ವಾಗತ ಮಾಡ್ತೀವಿ. ಯಾರು ದಳ್ಳಾಳಿಗಳು, ಯಾರು ವ್ಯಾಪಾರ ನಾವು ಹೇಳ್ತೀವಿ. ನಿಮ್ಮ ರೈತರು ಹೋರಾಟ ಮಾಡ್ತಿರೋರು ಯಾರು ಏನೇನು ಮಾಡ್ತಾರೆ ವ್ಯವಸ್ಥೆ ಅಂತ ಅದನ್ನು ನೀವು ತೋರಿಸ್ತೀವಿ. ಜೊತೆಗೆ ನೀವು ದೊಡ್ಡಗೌಡರಿಗೆ ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಈ ಪ್ರಾಜೆಕ್ಟ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಲೆಟರ್ ಹಾಕ್ಸಿದ್ದೀರಿ. ನೀವು ದೊಡ್ಡಗೌಡರು ನಿಜ ಹೇಳಿ, ಯಾರು ಮಾಡಿದ್ದು? ಇದು ಯಾರು ಕೂಸು, ಯಾರ ಪಾಪವನ್ನು ಹೊರ್ತಾ ಇದ್ದೀವಿ ನಾವು ಇವತ್ತು ಯಾರು ಇದಕ್ಕೋಸ್ಕರ ಹೊರ್ತಾ ಇದ್ದೀವಿ? ಅದನ್ನು ಹೇಳ್ಬೇಕು ನೀವು. ಇದನ್ನು ಯಾರು ನಮಗೆ ಬೇಕಾಯ್ತಾ? ಇದು ನಾವು ಕೇಳಿದ್ವಾ? ಅವತ್ತು ನಿಮ್ಮ ಕನಸೇನಿತ್ತು? ಒಳ್ಳೆ ಟೌನ್ಶಿಪ್ ಮಾಡಬೇಕು, ಬೆಂಗಳೂರು ಭಾಳ ಒತ್ತಡ ಅದೇ ಅಂತ ಮಾಡಬೇಕು ಅಂದಾಗ ಇವತ್ತು ಅದನ್ನು ಮಾಡ್ತಾವ್ರಲ್ಲ. ಅದನ್ನು ನೀವು ಯಾಕೆ ಎಷ್ಟೊಂದು ಜನಗಳೆಲ್ಲ ನಮ್ಮಲ್ಲಿ ಎತ್ಕೊಟ್ಟು ನಮ್ಮಲ್ಲೇ ಭಯ ಹುಟ್ಟಿಸಿ ನಮ್ಮಲ್ಲೇ ಕಿತಾಪತಿ ಮಾಡೋ ಥರ ಮಾಡ್ತಾಯಿದ್ದೀರಿ ನೀವು? ಜೊತೆಗೆ ಅಷ್ಟಕ್ಕೆ ನಿರಲಿಲ್ಲ, ನೀವು ಮಾಡಿದ್ರೆ ಕೈ ಬಿಟ್ರಿ. ನೀವು ಮತ್ತೆ ಎಲ್ಲೂ ಪ್ರಸ್ತಾಪ ಮಾಡೇ ಇಲ್ಲ ರೈತರಿಗೆ ಇಂಥ ಅನ್ಯಾಯ ಮಾಡಿದ್ವಿ ಅಂತ. ಅದ್ರ ಬಗ್ಗೆ ಸರ್ಕಾರದ ನಡವಳಿಕೆಗಳೆಲ್ಲ ತಾವು ಈಗಾಗಲೇ ಒಂದು ಸಾರಿ ನೋಡಿದ್ದಾರೆ. ಪೂರ್ತಿ ನಡವಳಿ ಇದೆ, ಎಲ್ಲರೂ ಮಾಡಿದ್ದಾರೆ. ನೀವು ಹೇಳ್ತಿದ್ದೀರಿ ನಾನು ಕೈ ಬಿಟ್ಬಿಟ್ಟೆ, ರೈತರು ಗಲಾಟೆ ಆಯಿತು ಅಂತ. ಎಲ್ಲಿ ಕೈ ಬಿಟ್ಟಿದ್ದೀರಿ?
ನೋಡಿ ಇಲ್ಲಿ ಎಲ್ಲ ನಿಮಗೆ ಲಿಖಿತವಾಗಿ ಇದೆ, ಪೂರ್ತಿ ಕೈ ಬಿಟ್ಟಿಲ್ಲ. ತಿರುಗಿ 2018ರಲ್ಲಿ ಮುಖ್ಯಮಂತ್ರಿ ಆಯ್ತೀರಿ. ಮುಖ್ಯಮಂತ್ರಿ ಆದಾಗ ನಿಮ್ಮ ಹತ್ರ ರೈತರ ನಿಯೋಗ ಹೋಗಿದೆ. ಸುಳ್ಳು ಹೇಳಬೇಡಿ ನೀವು. ಸುಳ್ಳು ಹೇಳಿದ್ರೆ ನೀವು ಸುಳ್ಳು ಹೇಳಿದ್ರೆ ನಿಜ ಅಂತ ಅಂತಾರೆ ಜನ. ರೈತರು ನಿಯೋಗ ಹೋಗಿ ನಿಮ್ಗೆ ಕೇಳಿದ್ದಾರೆ, ಬೇಡ ಅಣ್ಣ ಇದೇನ ಮಾಡಿ, ನಾನು ಒಳ್ಳೆ ಇದು ಮಾಡ್ತೀನಿ, ನಾನು ಯಾವುದು ಕೈ ಬಿಡಲ್ಲ ಅಂದವ್ರೆ. ರೈತರು ಪಾಪ ಒಪ್ಕೊಂಡು ಬಂದವ್ರೆ, ಆಯ್ತು ನೀವು ಮಾಡಿ ಅಣ್ಣ ಅಂತ. ಅಲ್ಲೂ ಕೂಡ ನೀವು ಇದ್ರ ಬಗ್ಗೆ ಚರ್ಚೆ ಮಾಡೋದು. ಈಗ ಇದಕ್ಕಿದಂಗೆ ರೈತರು ನೀವು ಹತ್ಬಿಟ್ಟು ಕರೆದುಬಿಟ್ರೆ ಬಂದರೆ ನಮ್ಮ ಸಮಸ್ಯೆ ಬಗೆಹರಿಯಲ್ಲ. ಅಲ್ಲಿ ರೈತರ ಸಮಸ್ಯೆನ ನೀವು ಆಲಿಸ್ಲೇ ಇಲ್ಲ. ನಿಮ್ಮದೇ ಆದ ಮೈಂಡು, ನೀವೇ ಆದ ತೀರ್ಮಾನ, ನೀವೇನು ಹೇಳಿದ್ರು ನಡೀತದೆ. ನಾವು ಬಡಪಾಯಿಗಳು ರೈತರು, ನಾವು ದಳ್ಳಾಳಿಗಳು, ನಮ್ಮದೇನು ನಡೀತದೆ. ನಾನೊಬ್ಬ ನಿಜವಾದ ರೈತ. ನೀವು ಬನ್ನಿ, ನೀವು ಯಾವತ್ತು ಬರ್ತೀವಿ ಅಂತಂದರೆ ನಾವು ಅದು ಸ್ವಾಗತ ಮಾಡ್ತೀವಿ, ನಿಮ್ಮನ್ನು ಕಾಯ್ತೀವಿ. ದಯವಿಟ್ಟು 2019ರಲ್ಲಿ ನೀವು ಕ್ಯಾಬಿನೆಟ್ ಎಲ್ಲ ಇಟ್ಟು ಅಟ್ಲೀಸ್ಟ್ ಇದನ್ನು ಕೈ ಬಿಟ್ಟಿದ್ರೆ ಇವತ್ತು ಬಿಡ್ಬಾಯಿತು. ನಿಮ್ಗೆ ಆಸಕ್ತಿ ಇತ್ತು. ಇದು ಯಾವುದನ್ನೂ ಮಾಡಿಲ್ಲ ನೀವು. ಇವತ್ತು ನಮ್ಮ ದಳ್ಳಾಳಿಗಳು ಅಂತ ಕರೆದಿರೋದು ನೀವು ಕ್ಷಮೆ ಹಚ್ಚಬೇಕು. ಇಲ್ಲ ನಮ್ಮ ಹತ್ರಕ್ಕೆ ಬಂದು ನೀವು ನಿಜಾಂಶವನ್ನು ಸತ್ಯಾಂಶವನ್ನು ಬಯಲು ಮಾಡಿ ನೀವು ನೋಡಬೇಕು. ಇಲ್ಲ ಅಂದರೆ ನಾವು ಬೇರೆದಾದ ತೀರ್ಮಾನಗಳನ್ನು ನಾವು ಮಾಡಬೇಕಾಗ್ತದೆ. ನಮ್ಮ ರೈತರನ್ನು ಎತ್ಕಟ್ಟಿ ನಮ್ಮ ರೈತರನ್ನ ಗೊಂದಲ ಮಾಡಿ ಏನು ನಿಮ್ಮ ಮಾತಲ್ಲಿ ಕ್ರಿಯೆ, ಅಯ್ಯೋ ಆ ದನ ಆ ಕರ ನೀವು ಮಾಡಿದ್ದೀರಾ ಸರ್, ಬಂದು ನೋಡಿ ಸಂದಲ್ಲಿ. ನಿಮ್ಗೆ ಅವತ್ತಿರಲಿಲ್ವಾ ಈ ಜ್ಞಾನ? ಅದನ್ನು ಏನಕ್ಕೆ ಹೋಗಿ ಮಾಡಿದ್ದೀರಿ? ಮೊದಲು ಅಲ್ಲಿಂದ ಬನ್ನಿ ಇಲ್ಲಿಗೆ. ಇದು ಮಾಡಿದ ಪಾಪದ ಕೂಸು ಯಾರು ಹೊರಬೇಕು? ನಾವ್ಯಾಕೆ ಇವತ್ತು ನಮ್ಗೆ ಈ ಹೊರಬೇಕು ಅನ್ನೋ ವರ್ಷ ಅವರಿಂದ ಅಲ್ಲಿಂದ ಬನ್ನಿ ನೀವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ತಗೋಬೇಕು. ಅವ್ರು ಏನಾರಾಗಲಿ ದೇಶದ ಪ್ರಧಾನಿ ಆಗಲಿ ನಮ್ಗೆ ಚಿಂತೆ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ಅದು ನಮ್ಗೆ ವಿಚಾರ ಗೊತ್ತಿಲ್ಲ. ನಮ್ಮ ವಿಚಾರಕ್ಕೆ ಚರ್ಚೆ ಬಂದರೆ ನಾವು ಇದಕ್ಕಿಂತ ಕಠೋರವಾದಂಥ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಅದಕ್ಕೆ ಹೆಸರು ಕೊಡಿ. ಅದನ್ನು ಬಿಟ್ಟು ನಮ್ಮ ರೈತರ ತಂಟೆಗೆ ಬರ್ದಂಗೆ ಇದ್ದರೆ ಸರಿ ಅಷ್ಟೇ. ಇಲ್ಲಾಂದ್ರೆ ನಾವು ದಯವಿಟ್ಟು ಬೇರೆ ಹೋರಾಟ ನಾವು ಮಾಡಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.